ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಪುಟ ರಚನೆ ಆಗ್ತಾ ಇರುವ ಹೊತ್ತಲ್ಲೇ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಬಂಧಪಟ್ಟಂತ ಒಂದು ಆಡಿಯೋ ನಿನ್ನೆ ರಿಲೀಸ್ ಆಗುವ ಮೂಲಕ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿತು. ಇದು ಷಡ್ಯಂತ್ರನ ಅಥವಾ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದೇ ನಿಜಾನ? ಇಂಥ ಪರ ವಿರೋಧದ ಚರ್ಚೆಗಳು ಕೂಡ ಪ್ರಾರಂಭ ಆಗಿ ಹೋಗಿದೆ ಪಕ್ಷದ ವೇದಿಕೆಯಲ್ಲಿ. ಈಗ ಆಡಿಯೋ ಹರಿಬಿಟ್ಟ ಕುರಿತು ದೂರು ನೀಡೋದಕ್ಕೆ ಮೊಹಮ್ಮದ್ ಸಿರಾಜ್ ಮುಂದಾಗಿದ್ದಾರಂತೆ. ಕಾರಣ ಅವ್ರ ಜೊತೆಗೆ ಮಾತನಾಡಿರುವಂತಹ ಆಡಿಯೋ ಸುಳ್ಳು ಸುದ್ದಿ ಹರಿಬಿಟ್ಟಿದ್ರಿಂದ ನನ್ನ ಮಾನಕ್ಕೆ ಹಾನಿಯಾಗಿದೆ. ಡಿವೈಎಸ್ಪಿ ಅವರಿಗೆ ದೂರು ನೀಡಿ ಕ್ರಮಕ್ಕೆ ಸಿರಾಜ್ ಮನವಿ ಮಾಡಿಕೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇದು ನಮ್ಮ ವಿರುದ್ಧ ಮಾಡಿರುವ ದೊಡ್ಡ ಷಡ್ಯಂತ್ರ, ಹಂಗಾಗಿ ಇದರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿಲ್ಲ ಮತ್ತು ಮಾಡಿಲ್ಲ ಕೂಡ. ಜಮೀರ್ ಅಹಮದ್ ಖಾನ್ ಪಕ್ಷ ಸಂಘಟನೆ ಬಗ್ಗೆ ಮಾತ್ರ ಮಾತನಾಡಿದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ದೂರು ನೀಡಿದ್ದು ನನಗೆ ಗೊತ್ತೇ ಇಲ್ಲ ಅಂತ ಸಿರಾಜ್ ಅವರು ಹೇಳ್ತಿದ್ದಾರೆ. ಯಾರು ಸಚಿವರಲ್ಲ, ಈಗ ಎಸ್ ಮಲ್ಲಿಕಾರ್ಜುನ್ ಅವರು ದೂರು ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಭ್ರಷ್ಟಾಚಾರ ಸಾಬೀತು ಮಾಡಿದ್ರೆ ಸಾರ್ವಜನಿಕ ಜೀವನದಿಂದ ದೂರ ಇದ್ದು ಬಿಡ್ತೀನಿ ಅಂತೆಲ್ಲ ಸಿರಾಜ್ ಅವರು ಹೇಳ್ತಿದ್ದಾರಂತೆ. ನನ್ನ ಮೇಲಿನ ಆರೋಪದ ವಿರುದ್ಧ ಹೋರಾಟಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ದೂರು ಸಲ್ಲಿಕೆ ನಂತರ ಮೊಹಮ್ಮದ್ ಸಿರಾಜ್ ಈ ಹೇಳಿಕೆ ಕೊಟ್ಟಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಬಂದಾಗಿಂದನೂ ಈ ನಿರಂತರವಾಗಿ ಷಡ್ಯಂತ್ರಗಳು ನಡೀತಾನೇ ಇದ್ದವು. ಅನಾವಶ್ಯಕವಾಗಿ ನಸೀರ್ ಅಹಮದ್ ಸಾಹೇಬ್ರ ಮೇಲೆ ಬಂತು, ಅನಾವಶ್ಯಕವಾಗಿ ಜಬ್ಬಾರ್ ಸಾಹೇಬ್ರ ಮೇಲೆ ಒಂದು ಬಂತು, ನನ್ನ ಮೇಲೆ ಬಂತು, ನನ್ನ ಕೊಲೀಗ್ಸ್ ಮೇಲೇನೂ ಬಂತು. ಈ ಥರ ನಡೆಸ್ತಾ ಇದ್ದರು. ಈಗ ಈ ಆಡಿಯೋ ಬಂದಿರೋದು ಅದು ನಂದು ಆಡಿಯೋ ಅಲ್ಲ, ಜಮೀರ್ ಸಾಹೇಬರು ಮಾತಾಡಿರೋದು ಆಡಿಯೋ ಅಲ್ಲ. ಆ ಥರ ನಾವು ಯಾವತ್ತೂ ಮಾತಾಡಿದ್ದೀವಿ ಫೋನಲ್ಲಿ. ಬಟ್ ನಾನು 4ನೇ ತಾರೀಕು ನನಗೆ ಗೊತ್ತಿದ್ದಂಗೆ 4ನೇ ತಾರೀಕಿಗೆ ಸಾಹೇಬರು 5ನೇ ತಾರೀಕಿಗೆ ಕೇರಳದಿಂದ ಬರ್ತಾ ಇದ್ದಾರೆ ಅಂತ ನನಗೆ ಮಾಹಿತಿ ಬಂದಾಗ ಅವರು ಒಂದು ಸಂದೇಶವನ್ನು ಕೊಟ್ಟರು ನನಗೆ, ಜಮೀರ್ ಸಾಹೇಬರು. ನಾನು ದಾವಣಗೆರೆಗೆ ಬರ್ತಾ ಇದ್ದೀನಿ, ಭಾಳಷ್ಟು ಇದು FIR ಅಂತಲೇ ತಿಳಿಯಿರಿ, ನಾನು ಬೆಳಗ್ಗೆ ನಿಮಗೆ FIR ಕೊಡ್ತೀನಿ ಅಂತ ಹೇಳಿದೆ. ಆಗ್ರ ಏನಿಲ್ಲ, ಇದು ಸುಳ್ಳು ಸುದ್ದಿ ಹರಿದಾಡಿ ಇದು ಮಾಡ್ತಾಯಿದೆ ಜಾಲತಾಣದಲ್ಲಿ. ನನ್ನ ಮೇಲೆ ನನ್ನ ಮಾನಕ್ಕೆ ಹಾನಿಯಾಗಿದೆ, ನನ್ನ ಕ್ಯಾರಿಯರ್ಗೆ ಹಾನಿಯಾಗಿದೆ. ಈ ಥರದಿಂದ ಜಮೀರ್ ಸಾಹೇಬ್ರದ್ದು ಮತ್ತು ನಂದು ಫೋಟೋ ಅಂಟಿಸಿ ಈ ಸುಳ್ಳು ಸುದ್ದಿ ಹರದಾಡ್ತಿರೋದು ಕಾನೂನು ಕ್ರಮ ಅವ್ರ ಮೇಲೆ ಜರುಗಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದ್ದೀನಿ. ಇದ್ರ ಮೇಲೆ ಪರಿಶೀಲನೆ ಮಾಡಿ ನೀವು ನನಗೆ ಸೂಕ್ತವಾದ ನ್ಯಾಯ ದೊರಕಿಸಿ ಅಂತ ಹೇಳಿದ್ದೀನಿ. ಇಲ್ಲ, ನಾನು ಮಾಡಿಲ್ಲ, ಅವರು ಮಾಡಿಲ್ಲ. ಅದು ನಮಗೇನು ಮಾಹಿತಿ ಇಲ್ಲ, ನಮಗೇನು ಹೇಳಿಲ್ಲ ಯಾವುದು. ನಮಗೆ ಇನ್ನೂವರೆಗೂ ನಾವು ವಿರೋಧ ಚಟುವಟಿಕೆ ಮಾಡಿದ್ದೀವಿ ಅಂತ ನಮಗೆ ಮಾಹಿತಿ ಇಲ್ಲ. ಇದೇ ಆಡಿಯೋ ಆಧರಿಸಿ ಇಲ್ಲಿಂದ KPCCದವರು ಸಹ ಅಲ್ಲ, ಪರಿಶೀಲನೆ ಮಾಡಲಿ ಬಿಡ್ರಿ, ಅದಕ್ಕೇನು ತೊಂದರೆ ಇಲ್ಲ. ನಮಗೆ ಮುಖ್ಯವಾದ ಇದು ಲೀಕ್ ಆಗಿರೋದು ಎಲ್ಲಿಂದ ಏನಾಗಿದೆ, ನಾವು ಮಾತಾಡಲಿಲ್ಲದ್ರ ವಿಷಯಗಳು ಎಲ್ಲ ಮಾತಾಡಿದ್ದೇವೆ ಅಂತೇಳಿ ಸೃಷ್ಟಿ ಮಾಡಿರೋದು ಅವೆಲ್ಲ ಹೊರಗೆ ಬರಲಿ ಅಂತೇಳಿನೇ ನಾವು FIR ಮಾಡಿರೋದು. ನಾವು ತಪ್ಪಿಸ್ತರಿದ್ದರೆ ನಾವ್ಯಾಕೆ ಕಾನೂನು ಮೊರೆ ಹೋಗ್ತಿದ್ವಿ? ತನಿಖೆ ಆಗಬೇಕು, ಸ್ಪಷ್ಟವಾಗಿ ತನಿಖೆ ಆಗಬೇಕು. ಇದು